ಜನರಿಗೆ ಇದ್ದು ಇಲ್ಲದಂತಾದ ಫುಟ್ಪಾತ್. ಪಾಲಿಕೆಯವರ ನಿರ್ಲಕ್ಷ್ಯಕ್ಕೆ ಬೇಸತ್ತ ಜನರು. ಯಾರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಮುನ್ಸಿಪಲ್ ಗಾಡಿ ಬರುತ್ತೆ, ಕಸನೂ ಯಾರು ಎತ್ಕೊಂಡು ಹೋಗಲ್ಲ, ಎಲ್ಲ ಇಲ್ಲೇ ಬಿದ್ದಿರ್ತದೆ. ಫುಟ್ಪಾತ್ ಕ್ಲೀನ್ ಮಾಡಲ್ಲ, ನೈಟ್ ಹೊತ್ತಾದ್ರೆ ಓಡಾಡಕ್ಕಾಗಲ್ಲ. ಇಲ್ಲಿ ಅಷ್ಟು ಗಲೀಜಿದೆ. ತುಮಕೂರು ನಗರದಲ್ಲಿ ನಾನಾ ಅಭಿವೃದ್ಧಿ ಕೆಲಸಗಳಾಗ್ತಾ ಇವೆ. ನಗರದ ಹಲವು ಕಡೆ ಪಾದಚಾರಿಗಳ ಓಡಾಟಕ್ಕಾಗಿ ಫುಟ್ಪಾತ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಕೆಲವೊಂದು ಕಡೆ ಫುಟ್ಪಾತ್ಗಳಿದ್ದು ಇಲ್ಲದಂತಾಗಿದೆ. ಇದರಿಂದ ಸಾರ್ವಜನಿಕರು ಕಷ್ಟ ಪಡುವಂತಾಗಿದೆ. ಅಲ್ಲದೆ ಕೋಟ್ಯಾಂತರ ರೂಪಾಯಿ ಪೋಲಾಗ್ತಾ ಇದೆ. ತುಮಕೂರಿನ ವಾರ್ಡ್ ನಂಬರ್ 2ರ ಅಂತರಸ್ನಳ್ಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಫುಟ್ಪಾತ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಫುಟ್ಪಾತ್ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದಿರುವುದರಿಂದ ಫುಟ್ಪಾತ್ ಇದ್ದು ಇಲ್ಲದಂತಾಗಿದೆ. ಹೌದು, ಅಂತರಸ್ನಳ್ಳಿ ಬೈಪಾಸ್ನಿಂದ ಯಲ್ಲಾಪುರ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಬದಿಯ 2 ಕಡೆ ಫುಟ್ಪಾತ್ ನಿರ್ಮಾಣ ಮಾಡಲಾಗಿದೆ. ಆದರೆ ಫುಟ್ಪಾತ್ಗಳ ತುಂಬಾ ಗಿಡ ಗೆಂಟೆಗಳು ಬೆಳೆದುಕೊಂಡಿದೆ. ಅಲ್ಲದೆ ಸಾರ್ವಜನಿಕರು ಕಸವನ್ನ ತೆಗೆದುಕೊಂಡು ಬಂದು ಎಸೆದಿದ್ದಾರೆ. ಇದರಿಂದ ಪಾದಚಾರಿಗಳಿಗೆ ತುಂಬಾ ತೊಂದರೆ ಉಂಟಾಗ್ತಾ ಇದ್ದು ಸಾರ್ವಜನಿಕರು ಓಡಾಡೋದಕ್ಕೂ ಭಯ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಸುಮಾರು 1 ವರ್ಷದಿಂದಲೂ ಕೂಡ ಫುಟ್ಪಾತ್ ಇದೇ ರೀತಿ ಇದ್ದು ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿಗಳು ಯಾರು ಕೂಡ ಬಂದು ಸ್ವಚ್ಛ ಮಾಡ್ತಾ ಇಲ್ಲ. ಇನ್ನು ಕೇಬಲ್ಗಳನ್ನ ನೀರಿನ ಪೈಪ್ ಹಾಕ್ತೇವೆಂದು ಫುಟ್ಪಾತ್ ತುಂಬಾ ಗುಂಡಿಯನ್ನ ತೋಡಿರ್ತಾರೆ. ಆದರೆ ಗುಂಡಿಗಳನ್ನ ಕೂಡ ಮುಚ್ಚುತ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರ್, ಇದು ಅಂತರಸ್ನಳ್ಳಿ ಬೋವಿಪಾಳ್ಯ. ಇಲ್ಲಿ ಫುಟ್ಪಾತ್ 2ನೇ ವಾರ್ಡು ಅಂತರಸ್ನಳ್ಳಿ ಬೋವಿಪಾಳ್ಯ. ಇದು ಫುಟ್ಪಾತ್ ಎಲ್ಲ ಓಡಾಡಕ್ಕಾಗಲ್ಲ. ವಯಸ್ಸಾದವರು, ಹುಡುಗರು ಯಾರು ಓಡಾಡಕ್ಕಾಗಲ್ಲ. ಪೈಪ್ ಲೈನ್ಗೆ ಅಂತ ಪೈಪ್ ತೆಗಿತಾರೆ, ಗುಂಡಿ ತೆಗಿತಾರೆ, ಮುಚ್ಚಲ್ಲ. ಈ ಸಾದ್ರೆ ಏನಿಲ್ಲ ಅಂದ್ರೆ ವಾರಕ್ಕೆ 2-3 ಹಾವು ಅದರಲ್ಲೇ ಸೇರ್ಕೊಂಡಿರುತ್ತೆ. ಯಾರೂ ಬರಲ್ಲ, ಕ್ಲೀನ್ ಮಾಡೋರು ಯಾರೂ ಇಲ್ಲ. ನಾವು ಎಷ್ಟೊಂದು ಸತಿ ಇದನ್ನು ತೋರಿಸಿದ್ದೀವಿ. ಬಂದು ಯಾರು ಮುನ್ಸಿಪಲ್ ಅವ್ರು ಬರ್ತಾರೆ, ಅಲ್ಲಿ ಇಲ್ಲಿ ಕಸ ಬಿದ್ದಿರೋದು ಎತ್ಕೊಂಡು ಹೋಗ್ತಾರೆ. ಇಲ್ಲ ಅಂತ ಒಂದು 3 ತಿಂಗಳಿಂದ ಹಂಗೆ ಬಿದ್ದಿದೆ. ಇದನ್ನು ಬಂದು ನೋಡೋರು, ಕ್ಲೀನ್ ಮಾಡೋರು ಯಾರೂ ಇಲ್ಲ. ಸುಮ್ಮನೆ ಹೆಸರಿಗೆ ಅಷ್ಟೇ ಮುನ್ಸಿಪಲ್ ಅಂತ ಮಾಡಿದ್ದಾರೆ ತುಮಕೂರನ್ನ. ಈ ಥರ ಇದೆ. ಈ ಥರ ಗಲೀಜೆಲ್ಲ ಬಿಟ್ಟರೆ ಮುನ್ಸಿಪಲ್ ಅಂತ ಯಾಕೆ ಕೇಳಬೇಕು? ಮುನ್ಸಿಪಲ್ ಅವ್ರು ಬರ್ತಾರೆ, ಯಾರು ಮಾತಾಡಲ್ಲ. ಮುನ್ಸಿಪಲ್ ಅವ್ರು ನೋಡ್ಬೇಕಿದೆಲ್ಲ. ಇದು ಯಾರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಮುನ್ಸಿಪಲ್ ಗಾಡಿ ಬರುತ್ತೆ, ಕಸನೂ ಯಾರು ಎತ್ಕೊಂಡು ಹೋಗಲ್ಲ, ಎಲ್ಲ ಇಲ್ಲೇ ಬಿದ್ದಿರ್ತದೆ. ಫುಟ್ಪಾತ್ ಕ್ಲೀನ್ ಮಾಡಲ್ಲ, ನೈಟ್ ಹೊತ್ತಾದ್ರೆ ಓಡಾಡಕ್ಕಾಗಲ್ಲ. ಇಲ್ಲಿ ಅಷ್ಟು ಗಲೀಜಿದೆ. ಹೆಂಗ್ ಓಡಾಡ್ತಾರೆ ಈ ಥರ ಆದರೆ ಜನ ಎಲ್ಲ? ಅಕ್ಕಪಕ್ಕ ಮನೆಯವ್ರು ಹೆಂಗಿರ್ಬೇಕು? ಒಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಫುಟ್ಪಾತ್ ನಿರ್ಮಾಣ ಮಾಡಲಾಗಿದ್ದು ಇದ್ದು ಇಲ್ಲದಂತಾದ ಸ್ಥಿತಿಯಾಗಿದೆ. ಏನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಯಲ್ಲಾಪುರದ ಫುಟ್ಪಾತ್ ಅನ್ನ ಸ್ವಚ್ಛಗೊಳಿಸಿ ಜನರಿಗೆ ಅನುಕೂಲವನ್ನ ಮಾಡಿಕೊಡ್ತಾರಾ ಇಲ್ವಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.